ಆಕ್ಚುಲಿ ಝೆನ್ನ ಬಗ್ಗೆ ಮಾತಾಡೋದು ವರ್ಡ್ಸಲ್ಲಿ ಸಾಧ್ಯಗಳೇ ಇಲ್ಲ. ಆದರೂ ಒಂದು ಪುಸ್ತಕ ಬರೆದಿದ್ದೀನಿ, ಎಂಟಿ ಕಪ್, ಬುಕ್ ಆಫ್ ಝೆನ್, ರಿಲೀಸ್ ಬೈ ಲಾಸ್ಟ್ ಇಯರ್. ಕನ್ನಡ ಪುಸ್ತಕ ಕೂಡ ಇದೆ ನಮ್ಮದು ಅಲ್ಲಿ. ಝೀರೋ ಟು ಹೀರೋ, ಶೂನ್ಯದಿಂದ ಸಾಧನೆ ಹೆಡೆಗೆ. ಸೊ ಕೆಲವು ವಿಷಯಗಳು ಶಬ್ದಗಳಿಗೆ ಮೀರಿದವು. ಅರ್ಥಾತ್ ಶಬ್ದಗಳಿಂದ ಸಕ್ಕರೆ, ಶುಗರ್, somebody says it is sweet, I will ask them, please explain what is sweetness. No, it is very sweet, it is like jamun, it is like jahangir. So ಧ್ಯಾನ ಅಥವಾ ಝೆನ್ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಅಂದರೆ ದಟ್ ಇಸ್ ಆಕ್ಚುಲಿ their own versions. Okay? It is only ಶಬ್ದಗಳಿಗೆ ಮೀರಿದ್ದು ಝೆನ್, ಶಬ್ದಗಳಿಗೆ ಮೀರಿದ್ದು ಧ್ಯಾನ. It is beyond words. Nobody can really talk about meditation or zen. It has to happen. Okay? You have to put sugar into your mouth and take it. ತುಂಬಾ ಸ್ವೀಟ್ ಆಗಿದೆ. So then we can talk about sugar. Okay? So I have taken sugar. You have to take the sugar on your own. I cannot do outsourcing for you. Like a lot of outsourcing business is going on now. ಯಾವುದನ್ನು ಇದೊಂದು ವಿಷಯದಲ್ಲಿ ಮಾತ್ರ no outsourcing business. Okay? You cannot outsource meditation or spiritual knowledge. What is your name? Chaitanya. I cannot do meditation for you, Chaitanya. You cannot do it for me. There's nothing called outsourcing. There's only something you have to do meditation for your own benefit. You have to do. If I have to do, I will get the benefits. If she has to do, she will get the benefits. So there's a lot of difference between meditation practice and rituals. You got it? ಸಂಪ್ರದಾಯ ಬೇರೆ, ಸಂಸ್ಕೃತಿ ಬೇರೆ, ಆಧ್ಯಾತ್ಮಿಕತೆ ಬೇರೆ. ಸಂಪ್ರದಾಯಗಳನ್ನ ನಾವು ಆಧ್ಯಾತ್ಮಿಕತೆ ತಿಳ್ಕೊಂಡು ತಪ್ಪು ಮಾಡ್ತಾ ಇದ್ದೀವಿ. ಓಕೆ, ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಚಾಂಟ್ ದಟ್ ಬ್ಯೂಟಿಫುಲ್ ಅಸತೋಮ ಸದ್ಗಮಯ. ಓಕೆ, 3 times. ಪ್ಲೀಸ್ ಹೇಳಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಏನಂಗಂದ್ರೆ ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆ ಕರ್ಕೊಂಡು ಹೋಗೋ ಪ್ರೋಸೆಸ್ಸೇ ಮೆಡಿಟೇಷನ್. ಗುರು ಭೂರ್ಭುವಸ್ವ ತತ್ಸವಿತು, ಇವು ಆಲ್ ದೀಸ್ ನಮ್ಗೆ ಅದನ್ನೆಲ್ಲ ತುಂಬ ಶಬ್ದಗಳನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಅದರ ಮೂಲದ ಭಾವಗಳನ್ನ ಬಿಟ್ಟಿದ್ದೀವಿ. ಅದರ ಮೂಲಗಳಲ್ಲಿ ಒಳಗಿರೋ ಒಂದು ಒಳ ಅರ್ಥಗಳನ್ನ ಬಿಟ್ಬಿಟ್ಟಿದ್ದೀವಿ. ಬರೀ ಶಬ್ದಗಳನ್ನ ಇಟ್ಕೊಂಡಿದ್ದೀವಿ. ಓಂ ಬರೀ ಶಬ್ದ ಅಲ್ಲ, ಇಟ್ ಹ್ಯಾಸ್ ಗಾಟ್ 3 ಆ ಉ ಮ. ಅದೇ. ಸೊ ಎಲ್ಲೋ ನಾನು ತುಂಬ ಪೂಜೆ ಮಾಡ್ತೀನಿ, ತುಂಬ ನಾನು ಜಪಮಣಿ ಸವಿಸಿದ್ದೀನಿ, ಅಥವಾ ಲಲಿತಾ ಸಹಸ್ರನಾಮ ತುಂಬ ಸತಿ ಹೇಳಿದ್ದೀನಿ, ವಿಷ್ಣು ಸಹಸ್ರನಾಮ ತುಂಬ ಹೇಳಿದ್ದೀನಿ. ನಾನು ಆಧ್ಯಾತ್ಮಿಕ ವ್ಯಕ್ತಿ, ಅರ್ಥ ಆಯ್ತಾ? ಇಷ್ಟು ಸತಿ ಇಲ್ಲಿಗೆ ಹೋಗಿದ್ದೀನಿ ನಾನು, ಈ ಒಂದು ಕ್ಷೇತ್ರಕ್ಕೆ, ಅರ್ಥ ಆಯ್ತಲ್ಲ? ಕ್ಷೇತ್ರಗಳಿಗೆ ಹೋಗೋದೇ ಆಧ್ಯಾತ್ಮಿಕತೆ ಆದರೆ, ಹಾಗಾದ್ರೆ ಕ್ಷೇತ್ರಗಳಿಗೆ ಹೋಗೋರೆಲ್ಲ ಎಷ್ಟೋ ಸತಿ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರಲ್ಲ, ಯಾಕೆ? ದೇವ್ರು ಕಾಪಾಡಬೇಕಿತ್ತಲ್ಲ ಅವನ್ನೆಲ್ಲ, ಅಲ್ವಾ? ಸೊ somewhere we got confused between spirituality and our rituals. ನಾವೇನ್ ಮಾಡಿದೀವಿ ಅಂದ್ರೆ, ಈಗ ಮೈಸೂರಿಂದ ತುಂಬಾ ಜನ ಇದ್ದೀವಿ. ಸಪೋಸ್ ವಿ ಟೇಕ್ ದ ಮೈಸೂರ್ ಆಸ್ ದ ಡೆಸ್ಟಿನೇಷನ್,
ನನ್ನ ಸ್ಪಿರಿಚುಯಾಲಿಟಿ ಅಲ್ಲಿದೆ, ಸಿಗುತ್ತೆ ಅಂತ ಗೊತ್ತು, ಹೋಗ್ಬೇಕು ನಾನು. ಅದಕ್ಕೇನು ಮಾಡಿದ್ದೀನಿ, ಒಳ್ಳೆ ಒಂದು ಕಾರ್ ತಗೊಂಡಿದ್ದೀನಿ ಹೋಗೋಕ್ಕೆ. ಓಕೆ, ಆ ಕಾರ್ನ ಏನು ಮಾಡ್ತಾ ಇದ್ದೀನಿ ನಾನು, ಡೈಲಿ ಬೆಳಿಗ್ಗೆ ಗ್ಯಾರೇಜಿಂದ ತೆಗೆಯೋದು, ಕ್ಲೀನಾಗಿ ಒರೆಸೋದು, ತೊಳೆಯೋದು, ಗಂಧದ ಗಡ್ಡೆ ಹೆಚ್ಚೋದು, ಕ್ಲೀನಾಗಿ ಹೂವು ಇಟ್ಟು ಗರಾಜಲ್ಲಿ ಇಟ್ಟು ಡೈಲಿ ತೆಗಿಯೋದು. ಆಧ್ಯಾತ್ಮಿಕತೆ ಎಲ್ಲಿದೆ? ಇದು ತಗೊಂಡಿದ್ದ ಉದ್ದೇಶ ಏನದು? ಯು ಹ್ಯಾವ್ ಟು ಟ್ರಾವೆಲ್ ಟುವರ್ಡ್ಸ್ ಯುವರ್ ಡೆಸ್ಟಿನೇಷನ್. ಸರ್ವೇರ್ ಯು ಆರ್ ಸ್ಟಕ್ ಟು ಥಿಂಗ್ಸ್ ಲೈಕ್ ದಿಸ್. ಅರ್ಥ ಆಯ್ತಲ್ಲ? ಕಾರು ಆಧ್ಯಾತ್ಮಿಕತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಕಾರ್ಗೇನೋ ಮಾಡ್ತಾ ಇದ್ದೀನಿ, ಡೈಲಿ ವಾಶ್ ಮಾಡ್ತಾ ಇದ್ದೀನಿ, ಕಾರ್ಗೆ ಡೈಲಿ ಪೂಜೆ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಸಣ್ಣ ಸಣ್ಣ ವಿಷಯಗಳಿಗೆ ಆ ವ್ಯಕ್ತಿಗಳು ಎಕ್ಸೈಟ್ ಆಗ್ತಾರೆ. BP ಇರ್ತವೆ, ಶುಗರ್ಗಳು ಇರ್ತವೆ, ಎಲ್ಲ ರೀತಿ ಕಾಯಿಲೆಗಳು ಯಾಕೆ ಬರ್ತದೆ ಅಂದರೆ ಈ ಅಟ್ಯಾಚ್ಮೆಂಟ್ ಕಾರ್ಗೆ. ಗೊತ್ತಾಯ್ತಲ್ಲ? ಥಿಂಗ್ಸ್ಗಳಿಗೆ ಅಟ್ಯಾಚ್ ಆಗ್ಬಿಟ್ಟಿದ್ದೀವಿ ಇವತ್ತು. ಇನ್ಸ್ಟೆಡ್ ಆಫ್ ಲವಿಂಗ್ ಪೀಪಲ್ ಅಂಡ್ ಯೂಸಿಂಗ್ ಥಿಂಗ್ಸ್, ವಿ ಆರ್ ಡೂಯಿಂಗ್ ದ ರಿವರ್ಸ್. ವಾಟ್ ವಿ ಆರ್ ಡೂಯಿಂಗ್? ವಿ ಆರ್ ಲವಿಂಗ್ ಥಿಂಗ್ಸ್ ಅಂಡ್ ಯೂಸಿಂಗ್. ವ್ಯಕ್ತಿಗಳನ್ನ ಬಳಸ್ಕೋತಾ ಇದ್ದೀವಿ, ವಸ್ತುಗಳನ್ನ ಪ್ರೀತಿಸ್ತಾ ಇದ್ದೀವಿ. ಸೊ ವಸ್ತುಗಳನ್ನ ಬಳಸ್ಲಿಕ್ಕಿರೋದು. ಒಂದು ಸ್ಕ್ರ್ಯಾಚ್ ಆದರೆ ಹೊಸ ಕಾರ್ ಮೇಲೆ 1 ವಾರ ಇತ್ತು. ಅರ್ಥ ಆಯ್ತು? ಅದ್ರ ಪಕ್ಕದ ಮನೆಯಲ್ಲಿ ನೀವು ಆ ತಾತನ 30 ವರ್ಷದಿಂದ ನೋಡಿರ್ತೀರ. ಈ ಪಾಸ್ಟ್ ಅವೇ, ಯು ಆರ್ ನಾಟ್ ಬಾದರ್ಡ್ ಟು ಗೋ ಅಂಡ್ ವಿಸಿಟ್ ದಟ್ ಹೌಸ್. ವಯಸ್ಸಾಯ್ತು, ಓರು, why should I go? That means you have become so insensitive to the surroundings. ಮಾನವೀಯ ಸಂವೇದನೆಗಳು ಕಡಿಮೆ ಆಗ್ತಾ ಆಗ್ತಾ ವಸ್ತುಗಳ ಮೋಹ ಜಾಸ್ತಿ ಆಗ್ತಾ ಇದೆ. ವಿಷಯ ಸಂಗ್ರಹ. ಇಲ್ಲಿ ಎಷ್ಟೋ ಭಾಷಣಗಳನ್ನ ನೀವು ಕೇಳಿರ್ಬೋದು. ಅಲ್ಲಿ 2-3 ಆಗುತ್ತೆ. ಒಂದು ಶ್ರವಣಂ, ಮನನಂ, ನಿಧಿಧ್ಯಾಸನ. ಶ್ರವಣಂ ಅಂದ್ರೆ ಕೇಳಿಸ್ಕೊಳ್ಳೋದು, ಕ್ಲಿಯರ್, ವಿತೌಟ್ ಎನಿ ಫಿಲ್ಟರ್ಸ್. ಪ್ಲೀಸ್ ಲಿಸನ್ ಟು ವಿತೌಟ್ ಎನಿ ಫಿಲ್ಟರ್ಸ್. ನನಗೆ ಗೊತ್ತು, ಇವ್ ನನ್ಗಿಂತ ಚಿಕ್ಕವನು, ಇವನೇನು ಹೇಳೋದು ನನಗೆ, ನಾನು ಇದನ್ನೆಲ್ಲ ಓದಿದ್ದೀನಿ, ನಾನು ಇವತ್ತೆಲ್ಲ ಹೇಳ್ತಾ ಇರೋದು ನಾನು ಏನು ವಸ್ತು ಹೇಳ್ತಿಲ್ಲ, ಎಲ್ಲ ಗೊತ್ತಿರೋದೆ. ಸೊ ಮನನಂ ಅಂದ್ರೆ ಕಾಂಟೆಂಪ್ಲೇಷನ್, ನಿಧಿಧ್ಯಾಸನ ಅಂದ್ರೆ ಆಚರಣೆ. ಸೊ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಶ್ರವಣದ ಹಿಂದೆ ಬಿದ್ದಿದ್ದೀವಿ. ಇಲ್ಲಿ ಒಂದು ಶ್ರವಣ ಆಯಿತು, ಇನ್ನೊಂದು ಶ್ರವಣ, ಇನ್ನೊಂದು ಅಲ್ಲಿ ಇಸ್ಕಾನಲ್ಲಿ ಬೇರೆ ಥರ ಇದೆ, ಪಿರಮಿಡಲ್ಲಿ ಬೇರೆ ಥರ ಇದೆ, ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬೇರೆ ಥರ ಇದೆ. ಅರ್ಥ ಆಯ್ತಲ್ಲ? ಸೊ ವಿ ಆರ್ ಗೆಟಿಂಗ್ ಇನ್ ಟು ಎ ವಿಷಯ ಸಂಗ್ರಹ, ಇನ್ಫಾರ್ಮೇಶನ್ ಮಾಂಗ್ರರ್ಸ್. ವಿ ಹ್ಯಾವ್ ಬಿಕಮ್ ಬಂಡಲ್ ಆಫ್ ಇನ್ಫಾರ್ಮೇಶನ್. ಓಕೆ, ಇಂಟರ್ನೆಟ್ ಬೇರೆ ಇದೆ ಈಗ. ವಾಟ್ ಇಸ್ ಇಂಟರ್ನೆಟ್? ಯು ಗೆಟ್ ಎನಿಥಿಂಗ್ ಅಂಡರ್ ದ ಸನ್, ವೆದರ್ ಯು ವಾಂಟ್ ಇಟ್ ಆರ್ ನಾಟ್. ಎಷ್ಟು ಈಸಿ ಆಗೋಗಿದೆ ಅಂದ್ರೆ ದ ಥಿಂಗ್ಸ್ ಹ್ಯಾವ್ ಬಿಕಮ್ ಸೋ ಈಸಿ ಟು ಗೆಟಿಂಗ್ ಇನ್ಫಾರ್ಮೇಶನ್. ಬಟ್ ವಾಟ್ ಯು ಆರ್ ಡೂಯಿಂಗ್? ಯು ಆರ್ ನೋಯಿಂಗ್ ಮೋರ್ ಅಬೌಟ್ ಔಟ್ಸೈಡ್ ಥಿಂಗ್ಸ್, ಬಟ್ ಯು ಆರ್ ನಾಟ್ ನೋಯಿಂಗ್ ಅಬೌಟ್ ಯುವರ್ ಓನ್ ಇನ್ನರ್ ಸೆಲ್ಫ್. ಎಲ್ಲಿ ಎಕ್ಸ್ಟರ್ನಲ್ ಫೋಕಸ್ ಶುರು ಆಗ್ತದೋ ನಿಮ್ಮ ಒಳಗಡಿನ ಫೋಕಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿ ಆರ್ ಆಫ್ಟರ್ ದ ಗೆಟಿಂಗ್ ಫ್ರಮ್ ಔಟ್ಸೈಡ್. ಹೌ ಕ್ಯಾನ್ ನೋ ಡೀಪ್? ಝೆನ್ ಬಗ್ಗೆನೂ ಅಷ್ಟೇ ಸಿಗುತ್ತೆ, ನಾನು ಹೇಳೋದೆಲ್ಲ ಅಲ್ಲೂ ಇದೆ. ಸೊ ಪ್ಲೀಸ್ ರಿಮೂವ್ ದಿಸ್ ಬ್ರ್ಯಾಂಡಿಂಗ್. ಫಿಲ್ಟರ್ಗಳನ್ನ ಬಿಸಾಕ್ಬಿಡಿ. ಕ್ಯಾನ್ ಯು ಜಸ್ಟ್ ಓಪನ್ ಪ್ರತಿದಿನ ಬೆಳಗ್ಗೆ, ಕ್ಯಾನ್ ಯು ಓಪನ್ ಯುವರ್ ಐಸ್? ಸಂಡೇ ಆಸ್ ಕಮ್, ದೀಪಾವಳಿ, ಪಿರಮಿಡಲ್ಲಿ ಇದ್ದೀನಿ, ಪ್ರೇಮ್ ಕುಮಾರ್ ಬಂದಿದ್ದಾರೆ. ಕ್ಯಾನ್ ಐ ಲಿಸನ್ ವಿತ್ ಎನ್ ಓಪನ್ ಮೈಂಡ್ ಅಂಡ್ ಹಾರ್ಟ್? And what he wants to tell about Zen? So